ಸರ್ ನಮಸ್ತೆ. ಟಿವಿ ವಾಲ್ಯೂಮ್ ಸ್ವಲ್ಪ ಮ್ಯೂಟ್ ಮಾಡಿ ಮಾತಾಡಿ ಸರ್. ಕಡಿಮೆ ಮಾಡಿದ್ದೀನಿ ಸರ್. ಕಡಿಮೆ ಇದೆ. ಮಾತಾಡಿ ಇವಾಗ. ಸರ್ ನಮಸ್ತೆ ಸರ್. ಸರ್ ನನ್ನ ಅನಿಸಿಕೆ ಸರ್, ಇವಾಗ ಇವ್ರದ್ದು ಇಷ್ಟು 3 ವರ್ಷದಲ್ಲಿ ಸಿದ್ದರಾಮಯ್ಯ ಅವರು ಎಜುಕೇಶನ್ ಸೀನಿಯರ್ ಎಜುಕೇಶನ್ ಬೇರೆ ಸೇಮ್ ಆಗೋದು ಕಷ್ಟ ಸರ್. ಮತ್ತೆ ಇನ್ನು ಕ್ಯಾಬಿನೆಟ್ ಆಗಿ ಮಂತ್ರಿಮಂಡಲ ಆಗಿ ಎಲ್ಲ ಆಗ್ಬೇಕಾದ್ರೆ ಇನ್ನೂ 1 ವರ್ಷ 6 ತಿಂಗಳು ಹೋಗುತ್ತೆ ಸರ್. ಮತ್ತೆ ರಿಕ್ರೂಟ್ಮೆಂಟ್ ಎಲ್ಲ ಸ್ಟಾಪ್ ಆಗಿದೆ ಇವಾಗ. ಮತ್ತೆ ಬಜೆಟ್ ಆರ್ಥಿಕ ಪರಿಸ್ಥಿತಿ ಎಲ್ಲ ಫ್ರೀ ಕೊಟ್ಟು ಯಾವುದೂ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಕಷ್ಟ ಸರ್ ಪರಿಸ್ಥಿತಿ ಕಷ್ಟ ತುಂಬಾ. ಕರ್ನಾಟಕದಲ್ಲಿ ಇಂಥ ಸರ್ಕಾರ ಪರವಾಗಿಲ್ಲ, ಫ್ರೀ ಮಾಡಿದ್ರೆ. ಆದ್ರೆ ಸರ್ ಫ್ರೀ ಆದ್ರಿಂದ ಏನಾಗುತ್ತೆ, ಬಂಡವಾಳ ಹೂಡಿಕೆ ಏನೋ ಬರಂಗಿಲ್ಲ ಸರ್. ಇದೇ ಸಮಸ್ಯೆ. ಓಕೆ, ಥ್ಯಾಂಕ್ ಯು ಶ್ರೀಶೈಲ ಅವರೇ. ಶಿರಾದಿಂದ ಶ್ರೀರಾಮ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಶ್ರೀರಾಮ್ ಅವರೇ, ನೀವೇನ್ ಹೇಳೋಕ್ ಬಯಸ್ತೀರಿ? ನಮಸ್ತೆ ಮೇಡಮ್, ಶ್ರೀರಾಮ್ ಅಂತ ಶಿರಾದಿಂದ. ಹೇಳಿ. ಏನಿಲ್ಲ ಮೇಡಮ್, ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿವರೆಗೂ ಮುಖ್ಯಮಂತ್ರಿಗಳು ಆಗಿರಲ್ಲ, ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಖಜಾನೆನ ಖಾಲಿ ಮಾಡ್ಬಿಟ್ಟಿದ್ದಾರೆ. ಖಜಾನೆ ಏನು ಉಳಿಸಿಲ್ಲ. ಆದ್ರೂ ಕೂಡ ಈಗ ಇದು ಇಲ್ವಲ್ಲ, ಈಗ ಇರೋದ್ರೊಳಗೆ ನೋಡ್ಕೊಂಡು ಮೇಂಟೈನ್ ಮಾಡ್ಬೇಕು. ಆದ್ರೆ ಡಿ.ಕೆ. ಶಿವಕುಮಾರ್ ಸ್ವಲ್ಪ ಮೇಂಟೈನ್ ಮಾಡೋ ಶಕ್ತಿ ಇದೆ. ಕೆಲವಾರು ಉಳಿತಾಯಗಳನ್ನ ಮಾಡ್ಕೊಂಡು ಒಂದ್ ಸ್ವಲ್ಪ ವೇಸ್ಟ್ ಖರ್ಚುಗಳನ್ನ ಉಳಿಸ್ಬೇಕು. ಆ ವೇಸ್ಟ್ ಖರ್ಚುಗಳನ್ನ ಉಳಿಸ್ಕೊಂಡು ಇದ್ದಿದ್ರೊಳಗೆ ಒಂದ್ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತ ಒಂದು ಅನಿಸಿಕೆ ಇದೆ ಮೇಡಮ್. ಡಿ.ಕೆ. ಶಿವಕುಮಾರ್ ಶ್ರೀರಾಮ್ ಅವರೇ, ಏನಾಗುತ್ತೆ ಗೊತ್ತಾ, ಈ ಫಿನಿಶರ್ ಇರ್ತಾರಲ್ಲ, ಯಾವಾಗ್ಲೂ ಗೇಮಲ್ಲಿ ಫಿನಿಶರ್ ಇರ್ತಾರಲ್ಲ, ಅವ್ರ ತಲೆಗೆ ಬರುತ್ತೆ ಎಲ್ಲ. ಒಟ್ಟು ಯಾರೇ ಮಾಡಿರ್ಲಿ ಅವ್ರ ತಲೆಗೆ ಬರುತ್ತೆ. ಅವರು ಬಹಳ ಕಷ್ಟಪಡ್ಬೇಕಾಗತ್ತೆ. ಈಗ ಅಕಸ್ಮಾತ್ ಒಂಚೂರು ಸಾಲ ತೀರ್ಲಿಲ್ಲ, ಸಾಲ ಉಳಿತು, ಸಾಲ ಜಾಸ್ತಿ ಆಯ್ತು, ಎಲ್ಲ ಎಲೆಕ್ಷನ್ ಟೈಮಿಗೆ ಡಿ.ಕೆ. ಶಿವಕುಮಾರ್ ತಲೆ ಮೇಲೆ ಬರುತ್ತೆ ಅಲ್ವಾ? ಅಲ್ಲ, ಅದೇನೋ ಇವರೆಲ್ಲ ಮಾಡಿರೋದಲ್ಲಿ ಈಗ ಅವ್ರ ಮೇಲೆ ಬಂದಿದೆ, ಅವ್ರಿಗೆ ನಿಭಾಯಿಸಿದೆ. ಅದು ಏನಾಗಿದೆ ಅಂದ್ರೆ ಮೊದಲನೇ 3 ವರ್ಷ ನಡೆದೋಗ್ಬಿಡುತ್ತಲ್ಲ, ಬರ್ತಾ ಇರೋದು 2 ವರ್ಷ ಚುನಾವಣಾ ವರ್ಷ ಅಂತ. ಈಗ ಒಳ್ಳೇದು ಮಾಡಕ್ ಆ ದುಡ್ಡನ್ನ ಖರ್ಚು ಮಾಡಕ್ ಹೋದ್ರೆ ದುಡ್ಡು ಇಲ್ಲ. ಹಂಗಾಗಿ ಸ್ವಲ್ಪ ಕಷ್ಟದಲ್ಲಿ ನಿಭಾಯಿಸ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಅವ್ರಿಗೆ ಸಿಕ್ಕಿರೋ ಅವಕಾಶನೇ ಈಗ ಹಂಗ ಆಗ್ಬಿಟ್ಟಿದೆ. ಆದ್ರೆ ಇದ್ದಿದ್ದೊಳಗೆ ಒಂದ್ ಸ್ವಲ್ಪ ನಿಭಾಯಿಸ್ತಾರೆ. ಈಗ ಒಂದ್ ಸ್ವಲ್ಪ ಜರಡೆ ಆಗ್ತಾರೆ. ಈಗ ಏನ್ ಓಕೆ, ಧನ್ಯವಾದಗಳು ಶ್ರೀರಾಮ್ ಅವರೇ ನಿಮ್ಮ ಅಭಿಪ್ರಾಯಕ್ಕಾಗಿ. ಬಾಬು ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಬಾಬು ಅವರೇ, ಆರ್ಥಿಕ ಹೊರೆಯನ್ನ ಹೇಗೆ ನಿಭಾಯಿಸಬಹುದು ಅಂತ? ಅದೇ ಆರ್ಥಿಕ ಹೊರೆಯನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ, ಇವರು ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸುತ್ತಮುತ್ತ ಇರೋ ಪ್ರಾಮಾಣಿಕ ಅಧಿಕಾರಿಗಳನ್ನ ಜೊತೆನಲ್ಲಿ ಇಟ್ಕೋಬೇಕು. ಆಮೇಲೆ ಆರ್ಥಿಕ ಸಲಹೆಗಾರನ ಸರಿಯಾದ ರೀತಿಯಲ್ಲಿ ಜೊತೆನಲ್ಲಿ ಇಟ್ಕೊಂಡ್ರೆ ಆರ್ಥಿಕ ನಿಭಾಯಿಸೋದಕ್ಕೆ ಅನುಕೂಲ ಆಗತ್ತೆ. ಈ ಭ್ರಷ್ಟ ಅಧಿಕಾರಿಗಳನ್ನ ಅವರ ಜೊತೆನಲ್ಲಿ ಇಟ್ಕೊಂಡ್ರೆ ಆರ್ಥಿಕ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ. ಯಾವ್ದಾದ್ರು ಸ್ಕೀಮು ಅಂತ ಸುಮ್ನೆ ಹೇಳಿ ಹಣದ ವ್ಯವಸ್ಥೆ ಮಾಡಿ ಹಾಳು ಮಾಡ್ತಾ ಇರ್ತಾರೆ. ಜನದ ಮೇಲೆ ಸಾಲದ ಹೊರೆ ಹೊರಿಸ್ತಾ ಇರ್ತಾರೆ. ಥ್ಯಾಂಕ್ ಯು. ನೋಡಿ, ಜನಾಭಿಪ್ರಾಯಕ್ಕೆ ನಾವು ನಿಮ್ಮ ಅಭಿಪ್ರಾಯವನ್ನು ಕೇಳಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ರಾಜ್ಯ ಸರ್ಕಾರದಲ್ಲಿ ನೋಡಿ, ಸಿದ್ದರಾಮಯ್ಯನವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಅವರೆಷ್ಟು ಸಾಲ ಮಾಡಿದ್ರು, ಈಗ ರಾಜ್ಯದ ಬೊಕ್ಕಸ ಬರಿದಾಗ ಎಷ್ಟು ಸಾಲ ಈಗ ನಮ್ಮ ಮುಂದೆ ಇದೆ, ಆರ್ಥಿಕವಾಗಿ ಎಷ್ಟು ಹೊರೆಯಾಗುತ್ತೆ, ಇದು ಮುಂದಿನ ದಿನಗಳಲ್ಲಿ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಇದನ್ನು ಹೇಗೆ ನಿಭಾಯಿಸ್ತಾರೆ, ಈ ಸವಾಲನ್ನು ಹೇಗೆ ಅವರು ಸರಿದೂಗಿಸ್ಕೊಂಡು ಹೋಗ್ತಾರೆ, ಅಥವಾ ಉತ್ಪತ್ತಿ ಏನು, ಇದೆಲ್ಲದ್ರ ಬಗ್ಗೆ ಇರುವಂಥ ಪ್ರಶ್ನೆಗಳ ಬಗ್ಗೆ ನಾವು ನಿಮ್ಮನ್ನು ಕೇಳ್ತಾ ಇದ್ವಿ. ನೀವು ಕೂಡ ಕರೆ ಮಾಡಿ ಮಾತಾಡ್ತಾ ಇದ್ವಿ. ಈಗ ನೆಕ್ಸ್ಟ್ ಕಾಲರ್ ಕಿರಣ್ ಕುಮಾರ್ ಅವರಿದ್ದಾರೆ ಚಿತ್ರದುರ್ಗದಿಂದ. ಸರ್ ನಮಸ್ಕಾರ. ಸರ್, ಈಗ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ನಿಮಗೂ ಕೂಡ ನಾವು ಸ್ಟೋರಿ ಮುಖಾಂತರ ತೋರಿಸಿದ್ವಿ, ನೀವು ಕೂಡ ನೋಡಿದ್ರಿ. ಸೊ ಇಂಥ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನ ವಹಿಸ್ಕೊಳ್ತಾ ಇದ್ರೆ ಸಾಕಷ್ಟು ಸವಾಲಿದೆ. ಅದನ್ನೆಲ್ಲವನ್ನು ಕೂಡ ಸರಿಯಾಗಿ ನಿಭಾಯಿಸ್ತಾರಂತ ಅನ್ಸುತ್ತಾ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಈಗ ಪೆಟ್ರೋಲ್ ಬೆಲೆ ಬಹಳ ಏರಿಕೆ ಆಗಿದೆ ಸರ್. ಪೆಟ್ರೋಲು, ಡೀಸೆಲ್ ನಾರ್ಮಲ್ ಸಾಮಾನ್ಯ ಜನಕ್ಕೆಲ್ಲ ಬಹಳ ತುಂಬಾ ತೊಂದರೆ ಆಗ್ತಿದೆ. ಅದೆಲ್ಲ ಒಂದ್ ಕಮ್ಮಿ ಮಾಡ್ಬೇಕು ಸರ್. ಆಮೇಲೆ ಮತ್ತೆ ಅವ್ರ ಕಡೆಯಿಂದ ಸರ್ ಈ ರೋಡಿಂದ ಏನಿದೆ ಎಲ್ಲ ಕ್ಲಿಯರ್ ಮಾಡಿ ಎಲ್ಲ ಒಳ್ಳೇದ್ ಮಾಡ್ಕೊಡ್ಬೇಕು ಸರ್ ಅಷ್ಟೇ. ಅವರು ಡಿ.ಕೆ. ಶಿ ಅವರು ಒಳ್ಳೆಯವರು ಸರ್, ಡಿ.ಕೆ. ಶಿವಕುಮಾರ್ ಸರ್. ಅವ್ರ ಕಡೆಯಿಂದ ನಾವು ಬಹಳ ತುಂಬಾ ಒಪಿನಿಯನ್ ಇಟ್ಕೊಂಡಿದೀವಿ. ಅದಕ್ಕೆ ತಕ್ಕನಂಗೆ ಅವರು ಕೆಲಸ ಮಾಡಿದ್ರೆ ಸಾಕು ಸರ್, ಅಷ್ಟೇನೆ. ಓಕೆ, ಥ್ಯಾಂಕ್ ಯು ಕಿರಣ್ ಕುಮಾರ್ ಅವರೇ. ಗಿರೀಶ್ ಅಂತ ಶಿರಾದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗಿರೀಶ್ ಅವರ, ಏನ್ ಹೇಳಕ್ ಬಯಸ್ತೀರಿ? ನಾವು ನೋಡ್ತಾ ಇದ್ದೀವಿ ಮೇಡಮ್, ನಾನು 85ರಿಂದಲೂ ನೋಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರದಾಗೆ ಬಡವರಿಗೆ ಅನ್ನೋದು ಏನು ಇಲ್ಲ. ನಮ್ದು ಇಡೀ ಕರ್ನಾಟಕದಾಗ 1 ಅಡಿ ಜಾಗ ಉಣಕ್ಕೂ ನನಗೆ ಜಾಗಿಲ್ಲ. ನಾನು 85ರಿಂದಲೂ ನೋಡ್ತಾ ಬರ್ತಿದ್ದೀನಿ. ಟಿ.ವಿ. ಜಯಚಂದ್ರ ಒಂದ್ಸತಿ ಒಂದು ಇದನ್ನ ಸೈಟ್ ಹಿಂಗಡೆನೆ ಮಾಡಿ ರಾತ್ರನೇ ಒಂದ್ ಸೈಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ರಾತ್ರನೇ ಬೇರೆಯವ್ರನ್ನ ತೋರಿಸ್ಬಿಟ್ಟು ಅವತ್ತಿಂದ ಇವತ್ತಿನವರೆಗೂ
ನಮಗೆ ಸೈಟು ಇಲ್ಲ, ಮನೆ ಇಲ್ಲ, ಏನು ಇಲ್ಲ. ಓಕೆ. ಅಂತ ಕಾಂಗ್ರೆಸ್ ಜೀವಮಾನದಾಗೂ ಇಡೀ ಸರ್ವಸ್ವದಾಗೆ ಬೇಡ. ಓಕೆ ಓಕೆ, ಥ್ಯಾಂಕ್ ಯು ಗಿರೀಶ್ ಅವರೇ, ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ. ಮೈಸೂರಿಂದ ನಾಗರಾಜ್ ಅವರು ದೂರವಾಣಿ ಕರೆ ಮಾಡಿದ್ದಾರೆ. ನಾಗರಾಜ್ ಅವರು, ಈಗಾಗಲೇ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ನಿಮಗೆ ಗೊತ್ತು, ಅದು ಕೂಡ ಆರ್ಥಿಕ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾ ಇದ್ದಾರೆ. ಸೊ ಅದನ್ನ ಸರಿಯಾದಂತ ಈ ಸವಾಲುಗಳನ್ನ ನಿಭಾಯಿಸ್ತಾರಂತ ಅನ್ಸುತ್ತಾ? ಹಲೋ ಸರ್, ನಮಸ್ತೆ ಸರ್. ಹೇಳಿ 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 ಸರ್, ಇಲ್ಲಿ ಏನಾಗಿದೆ ಅಂದ್ರೆ ಸರ್, ಹೇಳಿ ಹೇಳಿ ಕೇಳಿಸ್ತಿದೆ ಸರ್, ಮಾತಾಡಿ. ಮಾತ್ರ ಆಡಳಿತ ನಡೆಸ್ತಾರೆ, ಆದ್ರೆ ಡಿ ಕೆ ಶಿವಕುಮಾರ್ ನಡ್ಸಕ್ಕಾಗಲ್ವಾ ಅನ್ನೋದು ಒಂದೇ ಪ್ರಶ್ನೆ ಸರ್ ನಾನು. ಈಗ ರಾಜ್ಯದ ಹಣಕಾಸು ಪರಿಸ್ಥಿತಿ ಈ ತರ ಅಧೋಗತಿಯಲ್ಲಿದೆ ಅಲ್ವಾ ಸರ್, ಅದನ್ನ ಸಿದ್ದರಾಮಯ್ಯನವ್ರು ಮಾತ್ರ ನಿಭಾಯಿಸಿದ್ದಾರೆ. ಹಾಗೆ ಡಿ ಕೆ ಶಿವಕುಮಾರ್ ಅವರು ನಿಭಾಯಿಸಬಹುದು ಅಂತ ನನ್ನ ಸಮರ್ಥನೆ ಸರ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಅವರೇ. ಹರ್ಷವರ್ಧನ್ ಅಂತ ಬೀದರ್ನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಹರ್ಷವರ್ಧನ್ ಅವರೇ, ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ಡಿ ಕೆ ಶಿ ಅವರು ಯಂಗ್ ಪೊಲಿಟಿಷಿಯನ್, ಚೆನ್ನಾಗಿ ಮಾಡ್ತಾರೆ ಅಂತ ಅಭಿಪ್ರಾಯ ಇದೆ. ಯಾಕಂತಂದ್ರೆ ಅವ್ರ ಹತ್ರ ಹೆಂಗಿದ್ದಾಗ ಒಳ್ಳೆ ಸ್ಟ್ರಾಟಜಿಸ್ಗಳು ಇರ್ತವೆ. ಹಣಕಾಸದ ಸ್ಥಿತಿಗತಿಯನ್ನು ಹೇಗೆ ಎದುರಿಸಬೇಕನ್ನೋದು ಅದನ್ನ ಚೆನ್ನಾಗಿ ನಿಭಾಯಿಸ್ತಾರಂತ ಒಂದು ಒಂದು ಭರವಸೆ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಹರ್ಷವರ್ಧನ್ ಅವರೇ. ರಿಪಬ್ಲಿಕ್ ಕನ್ನಡದೊಂದಿಗೆ ಓಕೆ, ಬೆಂಗಳೂರಿಂದ ಚಿರಂಜೀವಿ ಅವರು ಇದ್ದಾರೆ. ಚಿರಂಜೀವಿ ಅವರೇ, ಈಗ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಗೊತ್ತು. ಡಿ ಕೆ ಶಿವಕುಮಾರ್ ಅವರು ಈಗ ಸಿಎಂ ಆಗ್ತಾ ಇದ್ದಾರೆ, ಸಾಕಷ್ಟು ಸವಾಲಿದೆ. ಅದನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ, ಸರಿಯಾದ ಸವಾಲ್ಗಳನ್ನ ನಿಭಾಯಿಸ್ತಾರೆ ಅನ್ಸುತ್ತಾ? ಸರ್, ನನಗೆ ಯಾರ ಮೇಲೂ ಒಪ್ಪಿಲ್ಲ. ಫಸ್ಟ್ ಆಫ್ ಆಲ್ ಬಿಜೆಪಿ, ಕಾಂಗ್ರೆಸ್, ಡಿ ಕೆ ಶಿವಕುಮಾರ್ ಯಾರ ಮೇಲೂ ಒಪ್ಪಿಲ್ಲ. ಈಗ ಯೂತ್ ಫುಲ್ ಚೇಂಜ್ ಆಗ್ತಾ ಇದೀವಿ ನಾವೆಲ್ಲ. ಇವಾಗ ಪ್ರಜಾಕೀಯ ಮತ್ತೆ ನೀವು ಅಂದ್ರೆ ಹೊಸ ಪಕ್ಷದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಪ್ರತಿಯೊಂದಕ್ಕೂ ನಾವು ಅವ್ರ ಸೊಲ್ಯೂಷನ್ ಕೊಡಿ ಅನ್ನೋದಕ್ಕಿಂತ ಅವ್ರು ಬಂದು ನಮ್ಮ ಹತ್ರ ಸೊಲ್ಯೂಷನ್ ಕೇಳೋದು ಇಂಪಾರ್ಟೆಂಟ್ ಅಲ್ವಾ. ಹಂಗಾಗಿ ನಾವೇನ್ ಹೇಳ್ತೀವಿ, ಇವ್ರ ಮೇಲೂ ಒಪ್ಪಿಲ್ಲ. ನನ್ಗೆ 100% ಗೊತ್ತು. ಇದೇ ಕ್ವಶನ್ ತಿರ್ಗಾ ನೀವು 2 ವರ್ಷ ಆದ್ಮೇಲೆ ಕೇಳ್ತೀರಾ. ಅಂದ್ರೆ ನೀವು ಬೇಸತ್ತು ಹೋಗ್ಬಿಟ್ಟಿದ್ರಿ, ಹೊಸ ಪಕ್ಷ ಬರ್ಬೇಕಂತ ಹೇಳ್ತಾ ಇದ್ರಿ. ಡೆಫಿನೆಟ್ಲಿ ಶೋರ್. ಯೂತ್ ಎಲ್ಲ ಪೂರ ಚೇಂಜ್ ಆಗ್ತಿದ್ದಾರೆ. ಇವಾಗ ನಾವೇನಕ್ಕೆ ಇಷ್ಟು ಬಿಸಿ ಇದ್ರು ನಿಮಗೆ ಫೋನ್ ಮಾಡಿ ಹೇಳ್ತಿದೀವಿ ಅಂದ್ರೆ ನಮ್ಮನ್ನ ನೋಡಿ ಇನ್ನೊಂದು 100 ಜನ ಚೇಂಜ್ ಆಗ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು ಚಿರಂಜೀವಿ ಅವರೇ. ಗೋವಿಂದ ರಾಜ್ ಅಂತ ಮಧುಗಿರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಗೋವಿಂದ ರಾಜ್ ಅವರೇ, ಏನ್ ಹೇಳೋಕ್ ಬಯಸ್ತೀರಿ? ನಮಸ್ಕಾರ ಮೇಡಮ್. ಹೇಳಿ. ಏನಿಲ್ಲ, ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಆಡಳಿತದಾರರೆ. ಅವ್ರಿಗೆ ಸಂಪೂರ್ಣ ಸಹಕಾರ ಎಲ್ಲಾ ಮಿನಿಸ್ಟ್ರು ಏನೇ ಆಗ್ಲಿ ಅವರೇ ಮಾಡಕ್ಕೆ ಕೊಡ್ಬೇಕು. ಇನ್ನೊಬ್ರು ಕಂಟ್ರೋಲ್ ಸರ್ಕಾರ ಕೊಟ್ಟು ಇವ್ರನ್ನ ಸಿಎಂ ಗಿರಿ ಮಾಡ್ರಿ ಅಂದ್ರೆ ಅದ್ ಮಾಡಕ್ ಆಗಲ್ಲ. ಸಂಪೂರ್ಣ ಅವ್ರ ಏನ್ ತೀರ್ಮಾನ ತಗೊಂಡು ಅದಕ್ಕೆ ಬದ್ಧಾಮಂಗಿದ್ರೆ ಮಾತ್ರ ಅವರು 2 ವರ್ಷ ಒಳ್ಳೆ ಆಡಳಿತ ಕೊಡ್ತಾರೆ. ಅವರು ಎಸ್ ಎನ್ ಕೃಷ್ಣ ಅವರು ಗರಡಿಯಲ್ಲಿ ಪಳಗಿರೋ ಅಂತ ರಾಜಕಾರಣಿ, ಒಳ್ಳೇದ್ ಮಾಡ್ತಾರೆ ಎಂಬ ನಮ್ಗೆ ಬಯಕೆ ಇದೆ ಮೇಡಮ್. ರೈಟ್, ಥ್ಯಾಂಕ್ ಯು ಗೋವಿಂದ ರಾಜ್ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ.